ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸುಷ್ಮಾ. ಇವತ್ತಿನ ರೆಸಿಪಿ ಏನು ಅಂದರೆ ಮೊಟ್ಟೆ ಕೋಳಿ ಸಾಂಬಾರು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲು ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಮೊಟ್ಟೆ ಕೋಳಿನ ಹಾಕ್ಕೊಂಡು ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಒಂದು 5 ವಿಷಲ್ ಹೊಡ್ಸ್ಕೊಬೇಕು. ಈಗ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಶುಂಠಿ ಮತ್ತು ಬೆಳ್ಳುಳ್ಳಿ, ಈರುಳ್ಳಿ ಇದನ್ನು ಹಾಕಿ ಪೇಸ್ಟ್ ಮಾಡ್ಕೊಬೇಕು. 5 ವಿಷಲ್ ಆಗಿದೆ. ಇದು ಸ್ವಲ್ಪ ಅದೇ ಮಿಕ್ಸಿ ಜಾರ್ಗೆ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ, ಮಟನ್ ಸಾಂಬಾರು ಪುಡಿ ಇದನ್ನು ಹಾಕಿ ನೈಸಾಗಿ ಪೇಸ್ಟ್ ಮಾಡ್ಕೊಬೇಕು. ಈ ಪೇಸ್ಟ್ ಎಷ್ಟು ನೈಸ್ ಆಗುತ್ತೋ ಸಾಂಬಾರು ಟೇಸ್ಟ್ ಅಷ್ಟು ಟೇಸ್ಟಾಗಿ ಬರುತ್ತೆ. ಮತ್ತು ಇನ್ನೊಂದು ಮಸಾಲೆಗೆ ಟೊಮೊಟೊ ಮತ್ತು ಖಾರದ ಪುಡಿ ಇದನ್ನು ಹಾಕಿ ಅಷ್ಟೇ ರುಬ್ಕೊಬೇಕು ನೈಸಾಗಿ. ನೋಡಿ, ನಾನು ಈ ಥರ ರುಬ್ಕೊಂಬಂದಿದ್ದೀನಿ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ನೋಡಿ, ಈಗ ಕುಕ್ಕರ್ ಲಿಡ್ ಓಪನ್ ಮಾಡಿ ನೋಡೋಣ ಚಿಕನ್ ಬೆಂದಿದೆಯಾ ಅಂತ. ಓಕೆ, ಬೆಂದಿದೆ. ಇದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಆ ಪೇಸ್ಟ್ನ ಹಾಕಿ ಮತ್ತು ಇನ್ನೊಂದು ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ, ಮಟನ್ ಸಾಂಬಾರು ಪುಡಿ ಹಾಕಿದ್ವಲ್ಲ ಆ ಪೇಸ್ಟ್ ಹಾಕಿ ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಮತ್ತು ಖಾರದ ಪುಡಿ, ಟೊಮೊಟೊ ಪೇಸ್ಟ್ ಹಾಕಿ ಇದು ಸ್ವಲ್ಪ ಚೆನ್ನಾಗೇ ಫ್ರೈ ಮಾಡ್ಕೊಬೇಕು. ಯಾಕಂದರೆ ಖಾರದ ಪುಡಿ ಘಾಟ್ ಹೊಡಿತಿರುತ್ತೆ, ಹಂಗಾಗಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಗಟ್ಟಿ ತೆಳು ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಆಮೇಲೆ ಮೊಟ್ಟೆ ಇದಿರುತ್ತಲ್ವ, ಮೊಟ್ಟೆ ಹಾಕ್ಕೊಂಡು 1 ರಿಂದ 2 ವಿಷಲ್ ಹೊಡ್ಸ್ಕೊಳ್ಳಿ. ನೋಡಿ, ಈಗ ಲಿಡ್ ಓಪನ್ ಮಾಡ್ತಿದ್ದೀನಿ. ಯಾವ ರೀತಿ ಬಂದಿದೆ, ಎಷ್ಟು ಟೇಸ್ಟಾಗಿತ್ತು ಗೊತ್ತಾ. ಮನೆ ಫುಲ್ಲು ಸ್ಮೆಲ್ ಬರ್ತಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ ಈ ಮೆಥಡ್ನಲ್ಲಿ. ಹಾಗೆ ಫ್ರೆಂಡ್ಸ್, ಯಾರೂ ಸಬ್ಸ್ಕ್ರೈಬ್ ಮಾಡ್ತಿಲ್ಲ, ಲೈಕ್ ಮಾಡ್ತಿಲ್ಲ, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಏನೇ ನೀವು ಕಮೆಂಟ್ ಮಾಡಿ ಹೇಳಿದರೆ ತಾನೇ ವೀಡಿಯೋಸ್ ಯಾವ ರೀತಿ ಬರ್ತಿದೆ ಅಂತ ನನಗೂ ಗೊತ್ತಾಗೋದು. ಮತ್ತೆ ಇನ್ನೊಂದು ವೀಡಿಯೋದೊಂದಿಗೆ ಸಿಗ್ತೀನಿ. ಬಾಯ್ ಬಾಯ್.